and let's welcome Mr. Kishan, the RUU head, who is going to be talking about the insights of underwriting. So, Jora the Chapale Barli, and put your hands together and let's welcome on stage Mr. Kishan to join us on stage, please. Yeah. Good morning, team. Myself, Kishan Chapar, taking care of your underwriting and issuance aspect. Uh, Welcome to Veera Kannadiga Meet. Already Shiv Kumar sir has introduced regarding the things of the event. One thing what we look at here in terms of the issuance, important aspects on issuance, the things which you need to concentrate during the issuance, small aspects, no numbers will be displayed across over here regarding the any point of your performance areas. Only things what we need to check it across during the issuance such that your cases gets in and gets out as soon as possible. The time taken is the aspect which we need to reduce such that your LMs gets the in this thing their commission in time as early as possible and such that they can source the further business. We are looking at the issuance at 0 day, same day. This is what we are targeting. We need to do a few checks at the point of login such that these aspects will help you regarding at the time of your we do get a calls at the time. ಹಾಂ ಹಾಂ ಎಸ್ ಹಾಂ ಸರ್ ಇಂದ್ರ ರಿಕ್ವೆಸ್ಟ್ ಬಂತು ಕನ್ನಡದಲ್ಲಿ ಮಾತಾಡಿ ಅಂತ ನಮಗೆ ಕಾಲ್ಸ್ ಬರುತ್ತೆ ಲಾಸ್ಟ್ ಮಿನಿಟಲ್ಲಿ ಸರ್ ಕಾಂಟೆಸ್ಟ್ ಕೇಸ್ ಸರ್ ಈ ಕೇಸ್ ಇಲ್ಲಿ ಸ್ಟಕ್ ಆಗಿದೆ ಈ ಕೇಸ್ ಇಲ್ಲಿ ಸ್ಟಕ್ ಆಗಿದೆ ಯಾವ ಥರ ನಾವು ಕೇಸಸನ್ನು ಇಶ್ಯೂ ಮಾಡಬೇಕು ಅಂತ ಸೊ ಅದು ಒಂದು ಆಸ್ಪೆಕ್ಟ್ ಇಟ್ಕೊಂಡ್ಬಿಟ್ಟು ಒಂದು ಸ್ಮಾಲ್ ಪಿ ಪಿ ಟಿ ರೆಡಿ ಮಾಡಿದ್ದೀವಿ ವೇರಿನ್ ನೀವು ಎಲ್ಲ ಇದನ್ನು ತೊಗೊಂಡ್ಬಿಟ್ಟು ಯು ಕ್ಯಾನ್ ಚೆಕ್ ಇಟ್ ಅಕ್ರಾಸ್ ಲಾಗಿನ್ ಟೈಮಲ್ಲಿ ಏನೇನು ಆಸ್ಪೆಕ್ಟ್ಸ್ ಚೆಕ್ ಮಾಡ್ಕೋಬೋದು ಅಂತ ಯಾ ನೋಡಿ ಫಸ್ಟ್ ಪಾಯಿಂಟ್ ಇದು ಜೆಂಡರ್ ಸ್ಯಾಲ್ಯೂಟೇಷನ್ ಮಿಸ್ಟರ್ ಮಿಸಸ್ ಇದು ದಯವಿಟ್ಟು ಕರೆಕ್ಟಾಗಿ ಫಿಲ್ ಮಾಡಿ ಏನಾಗುತ್ತೆ ಕೇಸ್ ನಾವು ಎಕ್ಸೆಪ್ಟ್ ಮಾಡ್ತೀವಿ ಎಕ್ಸೆಪ್ಟ್ ಮಾಡಿ ಆದಮೇಲೆ ಇಂಜಿನಿಯರ್ ವ್ಯಾಲಿಡೇಷನ್ ಫೇಲಿಯರ್ ಅಂತ ಬರುತ್ತೆ ಎಂತ್ ಮೂಮೆಂಟಲ್ಲಿ ಕೇಸ್ ಪಾಸ್ ಆಗಲ್ಲ ದಯವಿಟ್ಟು ಯು ಟೇಕ್ ಕೇರ್ ಆಫ್ ದಿಸ್ ಆಸ್ಪೆಕ್ಟ್ ಸೆಕೆಂಡ್ ಈಸ್ ದ ನೇಮ್ ಶುಡ್ ಬಿ ಆ್ಯಸ್ ಪರ್ ದ ಡಾಕ್ಯುಮೆಂಟ್ ನೇಮ್ ಮಿಸ್ ಮ್ಯಾಚ್ ಬಂದರೆ ಕ್ಲೈಂಟ್ ಐ ಡಿಯಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ ಒನ್ಸ್ ಅಗೇನ್ ದ ಟೈಮ್ ಟೇಕನ್ ನಾಮಿನೇಷನ್ ಆ್ಯಂಡ್ ಡಿ ಒ ಬಿ ನೀವು ಎಮ್ ಕನೆಕ್ಟಲ್ಲಿ ಮಾಡೋ ಟೈಮಲ್ಲಿ ಏನಾಗುತ್ತೆ ಡ್ರಾಪ್ ಡೌನ್ ಇರುತ್ತೆ ಬೇರೆ ಯಾರು ನಾಮಿನಿದು ಡಿ ಒ ಬಿ ಹಾಕ್ತೀರಾ ಅಥವಾ ಎಟ್ ಟೈಮ್ಸ್ ನಾಮಿನಿ ಟೈಮಲ್ಲಿ ಲೈಫ್ ಎಶ್ಯೂರ್ಡ್ ಹೆಸರನ್ನೇ ತುಂಬ್ತೀರಾ ಡಿ ಒ ಬಿ ತುಂಬ್ತೀರಾ ಇದೆಲ್ಲ ಏನಾಗುತ್ತೆ ಅಂದರೆ ಇಟ್ ಲೀಡ್ಸ್ ಟು ದ ರೇಸಿಂಗ್ ಆಫ್ ರಿಕ್ವೈರ್ಮೆಂಟ್ಸ್ ಅನ್ನೆಸೆಸರಿ ಡಿಲೇ ಇನ್ ಇಶ್ಯೂನ್ಸ್ ಆಫ್ ಪಾಲಿಸಿ ಪ್ರೀವಿಯಸ್ ಪಾಲಿಸೀಸ್ ನಾವು ತುಂಬ ಟೈಮ್ ಪ್ರೀವಿಯಸ್ ಪಾಲಿಸಿ ಇನ್ಶೂರೆನ್ಸ್ ಅಂತ ಕೇಳ್ತೇವೆ ಆ ಟೈಮಲ್ಲಿ ನಮಗೇನಾಗುತ್ತೆ ಅಂತಂದರೆ ಕಸ್ಟಮರ್ ಹತ್ರ ನಮ್ಗೆ ಐ ಬಿಯಲ್ಲಿ ಪ್ರೀವಿಯಸ್ ಪಾಲಿಸೀಸ್ ಡಿಸ್ಪ್ಲೇ ಆಗುತ್ತೆ ವೇರ್ ಇನ್ ಕಸ್ಟಮರ್ ಹ್ಯಾಸ್ ನಾಟ್ ಡಿಸ್ಕ್ಲೋಸ್ಡ್ ಸೊ ದ ರಿಕ್ವೆಸ್ಟ್ ಈಸ್ ಎಟ್ ದ ಪಾಯಿಂಟ್ ಆಫ್ ಸೇಲ್ ಅದೇ ಟೈಮಲ್ಲಿ ಕಸ್ಟಮರ್ ಹತ್ರ ಕೇಳ್ಕೊಳ್ಳಿ ಬೇರೆ ಯಾವುದಾದ್ರೂ ಪಾಲಿಸಿ ಇದೆನಾ ಇತ್ತಂತಂದರೆ ಅಪ್ ಫ್ರಂಟ್ ಪ್ರಪೋಸಲ್ ಫಾರ್ಮಲ್ಲಿ ನೀವು ಇನ್ಪುಟ್ ಮಾಡಿದರೆ ವಿ ವಿಲ್ ನಾಟ್ ಕಾಲ್ ಫಾರ್ ದ ಡೀಟೇಲ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಗ್ರ್ಯಾಂಡ್ ಪೇರೆಂಟ್ಸ್ ಪೇಯಿಂಗ್ ಫಾರ್ ಮೈನರ್ ಲೈಫ್ ಎಶ್ಯೂರ್ಡ್ ಚೈಲ್ಡ್ ಪ್ಲ್ಯಾನ್ ಮಾತಾಡ್ತಾ ಇಲ್ಲ ನಾನು ಮೈನರ್ ಲೈಫ್ ಎಶ್ಯೂರ್ಡಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಪೇಮೆಂಟ್ ಮಾಡಿದರೆ ಇಟ್ ಶುಡ್ ಬಿ ಅ ಸಿಂಗಲ್ ಪ್ರೀಮಿಯಂ ಪಾಲಿಸಿ ಓನ್ಲಿ ತುಂಬ ಜನ ಹಿಂದೆ ಮಾಡಿದ್ರು ಸರ್ ಈ ಥರ ಇತ್ತು ಆ ಥರ ಇತ್ತು ಅಂತ ಹೇಳ್ಬಿಟ್ಟು ಪೆಂಡಿಂಗಲ್ಲಿ ಕಾಣ್ತಾ ಇರುತ್ತೆ ಓನ್ಲಿ ಒನ್ ಥಿಂಗ್ ಈಸ್ ದಟ್ ಗ್ರ್ಯಾಂಡ್ ಪೇರೆಂಟ್ಸ್ ಪೇಮೆಂಟ್ ಮಾಡ್ತಾ ಇದ್ದರೆ ಇಟ್ ಶುಡ್ ಬಿ ಅ ಸಿಂಗಲ್ ಪ್ರೀಮಿಯಂ ಪಾಲಿಸಿ ಓನ್ಲಿ ನ್ಯಾಷನಾಲಿಟಿ ಕರೆಕ್ಟಾಗಿ ಮೆನ್ಷನ್ ಮಾಡಿ ನೀವು ಪ್ರಪೋಸಲ್ ಫಾರ್ಮಲ್ಲಿ ಎಮ್ ಕನೆಕ್ಟ್ ಟೈಮಲ್ಲಿ ಯಾಕಂತಂದರೆ ಬೇಸ್ಡ್ ಆನ್ ದ ನ್ಯಾಷನಾಲಿಟಿ ಸಿಸ್ಟಮ್ ನಿಮಗೆ ಅಲ್ಲೇ ಎಮ್ ಕನೆಕ್ಟಲ್ಲಿ ಎನ್ ಆರ್ ಐ ಇದ್ದರೆ ಎನ್ ಆರ್ ಐಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಕೊಟ್ಬಿಡುತ್ತೆ ನೀವು ಇಂಡಿಯನ್ ಅಂತ ಮೆನ್ಷನ್ ಮಾಡಿಬಿಟ್ಟು ನಮ್ಮ ಕಡೆ ಬಂದಮೇಲೆ ಇಫ್ ವಿ ಫೈಂಡ್ ಔಟ್
ಒನ್ಸ್ ಅಗೇನ್ ಅದರ್ ಅರೌಂಡ್ 5 to 6 ರಿಕ್ವೈರ್ಮೆಂಟ್ಸ್ ರೇಸ್ ಮಾಡ್ತೀವಿ ನಾವು. ಸೊ ದಯವಿಟ್ಟು ಸಿಲೆಕ್ಟ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಸಿಲೆಕ್ಟ್ ಮಾಡಿ. ಪರ್ಸ್ನಲ್ ಹಿಸ್ಟ್ರಿ ಇನ್ ದ ಪ್ರಪೋಸಲ್ ಫಾರ್ಮ್, ಅಡ್ರೆಸ್ ಕರೆಕ್ಟಾಗಿ ತುಂಬಿ, ಯಾಕಂದರೆ EIA ಮಾಡಿದರೆ ಇದಕ್ಕೆ ಹೋಗುತ್ತೆ. ಅದರ್ವೈಸ್ ಪಾಲಿಸಿ ಡಾಕ್ಯುಮೆಂಟ್ ಅಥವಾ ಪಾಲಿಸಿ ಇನ್ಫಾರ್ಮೇಷನ್ ಶೀಟ್ ಕಸ್ಟಮರಿಗೆ ಮುಟ್ಟಲ್ಲ. ಹಾಂ, ಮೇನ್ಲಿ ಲಾಸ್ಟ್ ಒನ್, ಹೆಲ್ತ್ ಕ್ವಶನ್ಸ್. ಪ್ಲೀಸ್ ಆಸ್ಕ್ ಕಸ್ಟಮರ್ಸ್ ವೆನ್ ಯು ಪೀಪಲ್ ಆರ್ ಡೂಯಿಂಗ್ ದ M-Connect. ವಾಟ್ ಹ್ಯಾಪನ್ಸ್ ಈಸ್ ದಟ್, ನಮಗೆ ತೋರಿಸ್ತೇನೆ ಎಕ್ಸಾಂಪಲ್ಸ್ ಬಂದಂಗೆ. ಪ್ರಪೋಸಲ್ ಫಾರ್ಮಲ್ಲಿ ಏನೂ ಇರಲ್ಲ. ಸೊ ವೆನ್ ವಿ ಆರ್ ಡೂಯಿಂಗ್ ದ ಅಂಡರ್ ರೈಟಿಂಗ್ ವಿ ಫೈಂಡ್ ಔಟ್ ಲಾಟ್ಸ್ ಆಫ್ ಹೆಲ್ತ್ ಇಶ್ಯೂಸ್. ಫಸ್ಟ್ ಎಕ್ಸಾಂಪಲ್ ನೋಡಿ, ಕಸ್ಟಮರ್ ಡೇಟ್ ಆಫ್ ಬರ್ತ್ ಇರೋದು 5th June 1981, ತುಂಬಿರೋದು 6th May 1981. ಕ್ಲಾರಿಫಿಕೇಶನ್ ಬೇಕು, ಪಾಸ್ ಆಗಲ್ಲ ಇದರಲ್ಲಿ ಆಟೋ ಅಂಡರ್ ರೈಟಿಂಗಲ್ಲಿ. ಆಟೋ ಅಂಡರ್ ರೈಟಿಂಗ್ ಈಸ್ ಒನ್ ಆಫ್ ದ ಬೆಸ್ಟ್ ಆಸ್ಪೆಕ್ಟ್. ನಾನು ಹೇಳ್ತಾ ಇರೋದು, ನಮ್ಮ ಹತ್ರನೂ ಪ್ರಪೋಸಲ್ ಬರಲ್ಲ. ಕರೆಕ್ಟಾಗಿ ತುಂಬಿದರೆ ಅಪ್ ಟು 30 lakhs ಸಮ್ ಅಶ್ಯೂರ್ಡ್, ಸಿಸ್ಟಮ್ ವಿಲ್ ಆಟೋಮೆಟಿಕ್ಲಿ ಇಶ್ಯೂ ದ ಪಾಲಿಸೀಸ್. If something like this mismatch comes, then the auto underwriting will be holded, it will come to us. There is delay in time, delay in what happens is cost to the company. More than delay in time, cost to the company, your LMs won't get those commissions what they have to get in time because of the delays. Second example nodi, ಹೇಗಿದೆ ನೋಡಿ, ಸೆಲ್ಫ್ ಎಂಪ್ಲಾಯ್ಡ್, ನಥಿಂಗ್ ಹ್ಯಾಸ್ ಬಿನ್ ಫಿಲ್ಡ್ ಅಕ್ರಾಸ್. ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಏನು ಮಾಡ್ತಾರೆ, ಯಾವುದಾದ್ರು ಆರ್ಗನೈಸೇಷನ್ ಇತ್ತು, ವರ್ಕ್ ಮಾಡ್ತಾರಾ, ಬಿಸ್ನೆಸ್ ಇದೆನಾ. ಇಫ್ ವಿ ಗೆಟ್ ದೀಸ್ ಡೀಟೇಲ್ಸ್, ದಿಸ್ ವಿಲ್ ಹೆಲ್ಪ್. ನಮಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಬರೀ ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ನಾವು ಇನ್ಕಮ್ ಪ್ರೂಫ್ ರೇಸ್ ಮಾಡ್ತೀವಿ. ಅದ್ರ ಬದಲಿ ನೀವು ಸೆಲ್ಫ್ ಎಂಪ್ಲಾಯ್ಡಲ್ಲಿ ಡೀಟೇಲ್ಸ್ ಕೊಟ್ಟಿದ್ರೆ, ಇಫ್ ವಿ ಆರ್ ಸ್ಯಾಟಿಸ್ಫ್ಯಾಕ್ಟ್ರಿ, ವಿ ವರ್ಕ್ ಆನ್ ಸಿಬಿಲ್ ಸ್ಕೋರ್. ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಕಸ್ಟಮರ್ದು ಅಂತಂದರೆ, ವಿ ವಿಲ್ ನಾಟ್ ಕಾಲ್ ಫಾರ್ ಇನ್ಕಮ್ ಪ್ರೂಫ್ ಆಲ್ಸೋ. ಡೈರೆಕ್ಟ್ಲಿ ಸಿಬಿಲ್ ಸ್ಕೋರ್ ಬೇಸಿಸಲ್ಲಿ, ಅಪಾರ್ಟ್ ಫ್ರಮ್ ಟರ್ಮ್ ಪ್ಲ್ಯಾನ್, ವಿ ಇಶ್ಯೂ ಆಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೇವಿಂಗ್ ಪ್ಲ್ಯಾನ್ಸ್. ನೋಡಿ, 5.6 inches ಅಂತ ಹೈಟ್ ಇದೆ. ವೇಟ್ ನೋಡಿ 5 kg ಅಂತ ಬರೆದಿದ್ದಾರೆ. ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ವಿಚ್ ವಿ ಹ್ಯಾವ್ ಫೌಂಡ್ ಔಟ್ ಇನ್ ದ ಪ್ರಪೋಸಲ್. ಕೆಳಗಡೆ ನೋಡಿ 45.2 kg ಹಾಕೋ ಬದಲಿ 452 kgs ಆಗಿದೆ. ಆಟೋಮೆಟಿಕಲಿ ಮೆಡಿಕಲ್ ಟ್ರಿಗರ್ ಆಗುತ್ತೆ ಈ ಕೇಸಸಲ್ಲಿ. ದಿಸ್ ಶುಡ್ ಬಿ ಅವಾಯ್ಡೆಡ್. ನಾನ್ ಡಿಸ್ಕ್ಲೋಜರ್ ಪ್ರಪೋಸಲ್ ಫಾರ್ಮಲ್ಲಿ ಏನೂ ಹೇಳಿಲ್ಲ. But when we check across tele-MER ಅಲ್ಲಿ customer, we found out that customer is a cancer patient. Simple examples. More than this, ಏನಾಗುತ್ತೆ ಅಂತಂದರೆ, all this will lead to CFIC. Non-disclosure, ನೀವು ಹೇಳಿಲ್ಲ ಅಂತ ಹೇಳ್ಬಿಟ್ಟು. So when you people are discussing the proposal or the plans to the customer, please ensure that all the required information is collated properly. NRI ಆ್ಯಂಡ್ OCI ಕಸ್ಟಮರ್, ನಮ್ಗೆ NRI ಏನೇನು ಬೇಕು? NRI ಕ್ವಶನ್ನಿಯರಿಗೆ ಮೇನ್ ಬೇಕಾಗಿರೋ ವ್ಯಾಲಿಡ್ ಪಾಸ್ಪೋರ್ಟ್, ಕ್ವಶನ್ನಿಯರ್ ಇರಬೇಕು. NRI ಕ್ವಶನ್ನಿಯರ್, ಬೇಸ್ಡ್ ಆನ್ ದ NRI ಕ್ವಶನ್ನಿಯರ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಯಾವಾಗ ಬಂದ್ರು ಅವ್ರು ಇಂಡಿಯಾದಲ್ಲಿ, ಯಾವಾಗ ಒಳ್ಳೆ ಹೋಗ್ತಾ ಇದ್ದಾರೆ. ಪ್ರಪೋಸಲ್ ಫಾರ್ಮ್ ಇಂಡಿಯಾದಲ್ಲೇ ಸೈನ್ ಆಗಿದೆಯಾ ಇಲ್ಲ ಪ್ರಪೋಸಲ್ ಫಾರ್ಮ್ ಅಬ್ರಾಡಲ್ಲಿ ಸೈನ್ ಆಗಿದೆ. ದಿಸ್ ಬಿಕಮ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಪ್ರಪೋಸಲ್ ಫಾರ್ಮ್ ಅಬ್ರಾಡಲ್ಲಿ ಸೈನ್ ಆಗಿತ್ತು ಅಂತಂತಂದರೆ, there are lots of other implications legally. That is the reason we want to understand. NRI questionnaire call for ಮಾಡ್ತೇವೆ ನಾವು. NRI ಕಸ್ಟಮರಿಗೆ ಮಿನಿಮಮ್ 3 months ಸ್ಯಾಲ್ರಿ ಕ್ರೆಡಿಟ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಫಾರ್ ದ ಇಶ್ಯೂನ್ಸ್ ಆಫ್ ಪಾಲಿಸಿ. OCI ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅನ್ನೋದು ತೋರಿಸ್ತೇನೆ. ದಿಸ್ ಈಸ್ ಅ ಸಿನಾರಿಯೋ ವೇರ್ ಇನ್ ವಿ ಡಿಫ್ರೆನ್ಷಿಯೇಟ್ OCI. ಪಾಸ್ಪೋರ್ಟ್ ನೋಡಿ, ಪಾಸ್ಪೋರ್ಟಲ್ಲಿ ಬ್ರಿಟಿಷ್ ಸಿಟಿಸನ್, ದ ಕಂಟ್ರಿ ಈಸ್ ಬೇರೆದಿತ್ತಂತಂದರೆ ಹಿ ಈಸ್ ಅ OCI ಕಸ್ಟಮರ್. NRI ಅಂತಂದರೆ ಕಂಟ್ರಿ ಇದ್ದಿದ್ದು ಇಂಡಿಯಾ ಅಂತ ಬಂದಿರುತ್ತೆ. ವೈ ವಿ ಟೆಲ್ OCI NRI ಡಿಫ್ರೆನ್ಸಿಯೇಷನ್ ಅಂದರೆ, OCI ಕಸ್ಟಮರಿಗೆ ಮ್ಯಾಂಡೇಟ್ರಲ್ಲಿ ದ ಅಮೌಂಟ್ ಶುಡ್ ಬಿ ಪೇಡ್ ಫ್ರಮ್ NRO ಅಕೌಂಟ್ ಓನ್ಲಿ. ಇಲ್ಲಾಂದರೆ ಪ್ರಪೋಸಲ್ ಎಕ್ಸೆಪ್ಟ್ ಆಗಲ್ಲ. ದಯವಿಟ್ಟು OCI NRI ಡಿಫ್ರೆನ್ಸಿಯೇಷನ್ ಚೆಕ್ ಮಾಡ್ಕೊಳ್ಳಿ. OCI ಕಸ್ಟಮರ್ ಇದ್ದರೆ ಪ್ರೀಮಿಯಂ ಬಂದುಬಿಟ್ಟು NRO ಅಕೌಂಟ್ ಇಂತ್ರನೇ ಬರಬೇಕು. ಒನ್ ಮೋರ್ ಥಿಂಗ್, NRI ಕಸ್ಟಮರಲ್ಲಿ ಫಟ್ಗಾ ವಿತ್ ಟಿನ್ ಡಿಕ್ಲರೇಷನ್ ಆ್ಯಂಡ್ ಪ್ರೂಫ್. ಟಿನ್ ಪ್ರೂಫ್ ಅಂತೇವಿ, ನಮ್ಮಲ್ಲಿ ಹೆಂಗೆ ನಾವು ಪ್ಯಾನ್ ಕಾರ್ಡ್ ಅಂತೀವಿ ಆ ಥರ ವೇರಿಯಸ್ ಕಂಟ್ರೀಸಲ್ಲಿಯೂ ಅವರು ಕೂಡ ಟ್ಯಾಕ್ಸ್ ಕಟ್ಟೋ ಟೈಮಲ್ಲಿ ಒಂದು ಐಡೆಂಟಿಫಿಕೇಷನ್ ನಂಬರ್ ಇರುತ್ತೆ. ಬೇರೆ ಬೇರೆ ಕಂಟ್ರಿಗೆ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಜನರಲ್ ಆಗಿ ಫಾರ್ ಹೆಲ್ಪಿಂಗ್ ಎವ್ರಿ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಟಿನ್ ಪ್ರೂಫ್ ಮ್ಯಾಂಡೇಟ್ರಿ ಇದೆ. ದಯವಿಟ್ಟು ಟಿನ್ ಪ್ರೂಫ್ ಕಲೆಕ್ಟ್ ಮಾಡ್ಕೊಳ್ಳಿ. NRI ಕಸ್ಟಮರ್ ನೀವು ಪ್ರಪೋಸಲ್ ನೀವು ಸೋರ್ಸ್ ಮಾಡೋದಿತ್ತಂದರೆ. GST ವೇವರ್,
ಇದು ಒನ್ ಮೋರ್ ಕ್ವಶನ್ ಕಮ್ಸ್ ಅಕ್ರಾಸ್. ಇಶ್ಯೂ ಆದಮೇಲೆ ನಾವು GST ವೇವರ್ ಅಪ್ಲಿಕೇಬಲ್ ಮಾಡಲಿಕ್ಕಾಗಲ್ಲ. ದಯವಿಟ್ಟು ಸೊ ಆ ಟೈಮಲ್ಲಿ ನೀವು ಸೋರ್ಸ್ ಮಾಡೋ ಟೈಮಲ್ಲಿ ಏನೇನು ಬೇಕು GST ವೇವರಿಗೆ, ದಿಸ್ ಇಸ್ ದ ಅಡ್ವಾಂಟೇಜ್ ಟು ಕಸ್ಟಮರ್. ಇನ್ ಟರ್ಮ್ಸ್ ಆಫ್ ಯುಲಿಪ್ ಪಾಲಿಸೀಸ್ ಅವರಿಗೆ ನಂಬರ್ ಆಫ್ ಯೂನಿಟ್ಸ್ ಆ್ಯಡ್ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಟ್ರೆಡಿಷನಲ್ ಪಾಲಿಸೀಸ್ ವಿ ರಿಫಂಡ್ ದ ಪ್ರೀಮಿಯಮ್ ಫಾರ್ ದ NRI ಕಸ್ಟಮರ್ಸ್. ಏನೇನು ಬೇಕು, ಪ್ರೂಫ್ ಆಫ್ ಸೆಲ್ಫ್ NRE ಅಕೌಂಟ್ ಬೇಕು ಆ್ಯಂಡ್ NRE ಅಕೌಂಟಿಂದ ದುಡ್ಡು ಬಂದಿರಬೇಕು GST ವೇವರ್ ಕೊಡಲಿಕ್ಕೆ. ಕಮ್ಯುನಿಕೇಷನ್ ಅಡ್ರೆಸ್ ಶುಡ್ ಬಿ ಆಫ್ ಅಬ್ರಾಡ್ ಅಡ್ರೆಸ್ ಪ್ರೂಫ್ ಇರಬೇಕು. ರಿವೈಸ್ಡ್ NRI ಕ್ವಶನೇರ್ ಲಾಸ್ಟಿಗೆ ಒಂದು ಎನೆಕ್ಸ್ಚರ್ ಬರುತ್ತೆ, ಅದು ಎನೆಕ್ಸ್ಚರಲ್ಲಿ ಕಸ್ಟಮರ್ ಸೈನ್ ಆಗಿರಬೇಕು. ಇದು 4 ಥಿಂಗ್ಸ್ ಇಫ್ ಯು ಟೇಕ್ ಕೇರ್, ಆಟೋಮೆಟಿಕಲಿ ಕಸ್ಟಮರಿಗೆ ವಿ ವಿಲ್ ಗಿವ್ ದ GST ವೇವರ್. 1 ಲಕ್ಷ ಕಸ್ಟಮರಿಗೆ ನಾರ್ಮಲಿ ಜನರಲಿ ಇಫ್ ವಿ ಗೋ ವಿತ್ 2x ಪ್ಲ್ಯಾನ್ 4500 GST ವೇವರ್ ಬರುತ್ತೆ. 1 ಲಕ್ಷ 4500 ಕಲೆಕ್ಟ್ ಮಾಡ್ತೀರಾ ನೀವು, 4500 ರೂಪಾಯಿ ರೀಫಂಡ್ ಆಗುತ್ತೆ ಪಾಲಿಸಿ ಇಶ್ಯೂ ಆದಮೇಲೆ. ಪ್ಲೀಸ್ ಟೇಕ್ ಕೇರ್ ಆಫ್ ದೀಸ್ ಥಿಂಗ್ಸ್ ವೈಲ್ ಇಶ್ಯೂಯಿಂಗ್. ಇದು ಡಿಸ್ಕಸ್ ಮಾಡಿದ್ದೀನಿ. OCI ಹೆಂಗೆ ಇರುತ್ತೆ, ಏನಂತ ಹೇಗೆ ಐಡೆಂಟಿಫೈ ಮಾಡಬೇಕು, ಇಂಡಿಯನ್ ಹೇಗೆ ಅಂತ ಐಡೆಂಟಿಫೈ ಮಾಡಬೇಕು, NRI ಅಂತ ಏನೇನು ಬೇಕು. ಟಿನ್ ಪ್ರೂಫ್ ಡಿಸ್ಕಸ್ಡ್. ಇನ್ ಟರ್ಮ್ಸ್ ಆಫ್ ಟಿನ್ ಇಕ್ವಿವ್ಯಾಲೆಂಟ್, ಕೆಲವೊಂದು ದೇಶದಲ್ಲಿ ಕಸ್ಟಮರಿಗೆ ಟಿನ್ ಪ್ರೂಫ್ ಕೊಡ್ಲಿಕ್ಕೆ ಆಗಲ್ಲ. ಆ ಟೈಮಲ್ಲಿ ಅಲ್ಲಿ ಇಕ್ವಿವ್ಯಾಲೆಂಟ್ ಡಾಕ್ಯುಮೆಂಟ್ ತೊಗೊಂಡ್ಬಿಟ್ಟು ಕಸ್ಟಮರ್ ಡಿಕ್ಲರೇಷನ್ ತೊಗೋಬೇಕು, ಯಾಕೆ ಟಿನ್ ಪ್ರೂಫ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು. ಎಟ್ ಟೈಮ್ಸ್ ಆಲ್ ದೀಸ್ ಥಿಂಗ್ಸ್ ಏನಾಗುತ್ತೆ, ನಿಮ್ಮ ಕಾಂಟೆಸ್ಟ್ ನಡೀತಾ ಇರುತ್ತೆ, ಯಾವುದೋ ವೆರಿ ಇಂಪಾರ್ಟೆಂಟ್ ಕೇಸ್ ಇರುತ್ತೆ, ಲಾಸ್ಟ್ ಮಿನಿಟಲ್ಲಿ ನಮ್ಮ ಹತ್ರ ಬರ್ತೀರಾ. ವಿದೌಟ್ ದೀಸ್ ಡಾಕ್ಯುಮೆಂಟ್ಸ್ ವಿ ಕೆನಾಟ್ ಪ್ರೊಸೆಸ್ ದ ಗೈಡ್ಲೈನ್ ಇದನ್ನ ಪ್ರಪೋಸಲ್. that will lead to delay. At times you might miss few of your important contests and idanna. Next, coming to Insta PIWC. Agency Insta PIWC ಸ್ವಲ್ಪ ಇಂಪ್ರೂವ್ ಆಗಬೇಕು. ಯಾವಾಗ ಕಸ್ಟಮರ್ ಹತ್ರ ಇದ್ದೀರಾ ಆ ಟೈಮಲ್ಲಿ Insta PIWC ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂತಂದರೆ ಇಟ್ ಈಸ್ ಒನ್ ಆಫ್ ದ ಬೆನಿಫಿಷಿಯಲ್ ಥಿಂಗ್. ಅಲ್ಲಿಂದಲೇ ಕಸ್ಟಮರ್ ಮುಂದ್ಗಡೆ ಇರ್ತಾರೆ, ಇನ್ಸ್ಟಾ ಮುಗಿಸ್ಕೊಂಡ್ರೆ ಆಟೋಮೆಟಿಕ್ಲಿ ಕ್ಲಿಯರ್ ಆಗುತ್ತೆ. ಎಟ್ ಟೈಮ್ಸ್ ನಮ್ಮ ಕಾಲ್ ಸೆಂಟ್ರಿಂದ ಫೋನ್ ಹೋಗುತ್ತೆ ಕಸ್ಟಮರಿಗೆ. ಕಸ್ಟಮರ್ಸ್ ಹ್ಯಾವ್ ಗಾಟ್ ಅ ಫೇರ್ ಇನಫ್ ಆಫ್ ಚಾನ್ಸಸ್ ದಟ್ ಏನೋ 1, 2, 3 ಕ್ವಶನ್ಸ್ ಕೇಳ್ಬೋದು. ಆ ಕ್ವಶನ್ಸಿಗೆ ಮತ್ತೆ ಕಾಲ್ ಸೆಂಟರ್ದವರು ಏನಾದರೂ ಉತ್ತರ ಕೊಡ್ತಾರೆ. ಇಟ್ ಶುಡ್ ನಾಟ್ ಲೀಡ್ ಟು ಡಿಸ್ಪ್ಯೂಟ್. ರಾದರ್ ದೆನ್ ದಟ್ ಕಂಪ್ಲೀಟ್ ದ ಇನ್ಸ್ಟಾ ದೆನ್ ಆ್ಯಂಡ್ ದೇರ್ ಸಚ್ ದಟ್ ಇಟ್ ವಿಲ್ ಹೆಲ್ಪ್ ಫಾರ್ ದ ಫಾಸ್ಟರ್ ಇಶ್ಯೂಯನ್ಸ್. ಸೇಮ್ ಡೇ ಇಶ್ಯೂಯನ್ಸಲ್ಲಿಯೂ ಮೂವ್ ಆಗುತ್ತೆ. ಆ್ಯಂಡ್ ಮೋರ್ ದೆನ್ ಸೇಮ್ ಡೇ ಇಶ್ಯೂಯನ್ಸ್ ಏನಾಗುತ್ತೆ ಅಂತಂತಂದರೆ ಡಿಸ್ಪ್ಯೂಟ್ ಅನ್ನೋದು ಏನು ಅರೈಸ್ ಆಗೋ ಚಾನ್ಸಸ್ ಸಾಧ್ಯತೆ ಇದೆ ಅದು ಅವಾಯ್ಡ್ ಆಗುತ್ತೆ. ಫ್ಯೂ ಮೋರ್ ನೋಡಿ, Insta PIWC ಫೋಟೋ. ಒನ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ Insta PIWC ಅಂದರೆ KYCಯಲ್ಲಿರೋ ಫೋಟೋ ಇನ್ಸ್ಟಾ ಫೋಟೋದು ಮ್ಯಾಚ್ ಆಗಬೇಕು. ಮೇಲ್ ನೋಡಿ, ಬೇರೆ ಯಾರ್ದೋ ಫೋಟೋ ಬೇರೆ ಯಾರ್ದೋ KYC ಅಪ್ಲೋಡ್ ಆಗಿದೆ, ಇನ್ಸ್ಟಾ ಕ್ಲಿಯರ್ ಆಗಲ್ಲ. ಸರ್ ನಾವು ಇನ್ಸ್ಟಾ ಮಾಡಿದ್ದೇವೆ ಅಂತ ಹೇಳ್ತೀರಾ, ಬಟ್ ಇನ್ಸ್ಟಾ ಕ್ಲಿಯರ್ ಆಗ್ತಾ ಇಲ್ಲ. ಯಾಕೆ ಕ್ಲಿಯರ್ ಆಗ್ತಾ ಇಲ್ಲ ಅಂತಂದರೆ ಇನ್ಸ್ಟಾದಲ್ಲಿ ಬೇರೆ ಯಾರ್ದೋ ಫೋಟೋ ಕಾಣ್ತಾ ಇದೆ, ಇಲ್ಲಿ ಯಾರ್ದೋ ಆಗ್ತಾ ಇದೆ. ಇಲ್ಲ ಅಂತಂದರೆ ಮೈನರ್ ಲೈಫಿಗೆ ಕೂಡ ಇನ್ಸ್ಟಾ ಮಾಡೋದು ನೋಡಿದೆ ನಾನು. ಹೂ ಕೆನಾಟ್ ಗೆಟ್ ಇನ್ ಟು ಆ್ಯನ್ ಕಾಂಟ್ರಾಕ್ಟ್. ಮೈನರ್ ಲೈಫ್ ಇಶ್ಯೂಡಲ್ಲಿ ಮೈನರ್ ಸ್ಟೂಡೆಂಟ್ ಚೈಲ್ಡ್ ಇನ್ಸ್ಟಾ ಮಾಡಿರ್ತೀರ, ಪ್ರಪೋಸರ್ ತಂದೆನೋ ತಾಯಿನೋ ಇರ್ತಾರೆ. ದಯವಿಟ್ಟು ಯು ಟೇಕ್ ಕೇರ್ ಆಫ್ ದ್ಯಾಟ್. ಸಿ, ಇನ್ಸ್ಟಾದಲ್ಲಿ 6 ರಿಂದ 8 ಫೋಟೋ ಕ್ಯಾಪ್ಚರ್ ಆಗುತ್ತೆ. ಇಫ್ ಆಲ್ ಫೋಟೋಸ್ ಆರ್ ವಿಸಿಬಲ್ ಕ್ಲಿಯರ್ ದೆನ್ ಓನ್ಲಿ ವಿ ಕ್ಯಾನ್ ಟೇಕ್ ಇಟ್ ಅಕ್ರಾಸ್. ನೋಡಿ, ಕಸ್ಟಮರ್ ಕ್ಯಾಮ್ರಾ ಕಡೆನೇ ನೋಡ್ತಾ ಇಲ್ಲ, ಆ ಕಡೆ ನೋಡ್ತಾ ಇದ್ದಾರೆ, ಕ್ಯಾಪ್ಚರ್ ಆಗಿದೆ. ಈ ಸಿನಾರಿಯೋದಲ್ಲಿ ಇನ್ಸ್ಟಾ ಕ್ಲಿಯರ್ ಆಗಲ್ಲ. ದಯವಿಟ್ಟು ಎನ್ಶ್ಯೂರ್. ಇನ್ಸ್ಟಾದಲ್ಲಿ ಸ್ಟಿಲ್ ಯು ಹ್ಯಾವ್ ಗಾಟ್ ಅ ಚಾನ್ಸ್ ದಟ್ ಫೋಟೋ ಕ್ಲಿಯರ್ ಇಲ್ಲ ಅಂತಂದರೆ ಲಾಸ್ಟಿಗೆ ಯು ಕ್ಯಾನ್ ಡಿಲೀಟ್ ದಟ್ ಒನ್ ಆ್ಯಂಡ್ ಒನ್ಸ್ ಅಗೇನ್ ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ದಿಸ್ ಥಿಂಗ್ ಯು ಕ್ಯಾನ್ ಕ್ಯಾಪ್ಚರ್ ದ ಇನ್ಸ್ಟಾ. ನೋಡಿ, ಇನ್ಸ್ಟಾದಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಫೋಟೋ ಕ್ಯಾಪ್ಚರ್ ಮಾಡ್ತೀರಾ, ಫೋಟೋದು ಕ್ಯಾಪ್ಚರ್ ಆಗಿರೋದು ಕಾಣ್ತಾ ಇದೆ. ಏನೋ ಒಂದು ಫಿಸಿಕಲ್ ಫೋಟೋ ಇದೆ ಅವ್ರದ್ದು, ಅದರದ್ದು ಫೋಟೋ ತೊಗೊಂಡ್ಬಿಟ್ಟು ಯು ಹ್ಯಾವ್ ಟ್ರೈ ಟು ಡೂಯಿಂಗ್ ದ ಇನ್ಸ್ಟಾ, ಇದು ಕ್ಲಿಯರ್ ಆಗಲ್ಲ. ನೋಡಿ, ಇನ್ಸ್ಟಾದಲ್ಲಿ ಬ್ಯಾಕ್ಗ್ರೌಂಡ್ ಶುಡ್ ಬಿ ವೆರಿ ಕ್ಲೀನ್. ಆ ಕಡೆ ಹಿಂದೆ ಏನೋ ಕಾಣ್ತಾ ಇದೆ, ಈ ಕಡೆ ಫೋಟೋದಲ್ಲಿ ಇನ್ಸ್ಟಾದಲ್ಲಿ ಬೇರೆ ಯಾರು ಬಂದಿದ್ದಾರೆ ಅಡ್ಡು. ಸೊ ವಿ ಡೋಂಟ್ ನೋ ಹೂ ಇಸ್ ದ ಪ್ರಪೋಸರ್. ಇನ್ಸ್ಟಾ ಶುಡ್ ಬಿ ಲೈಕ್ a distance from 1 arm distance from the face. That will be helping you to clear the Insta. One more challenges what we face is repeat medicals ಬರುತ್ತೆ. ಜನರಲಿ ರಿಪೀಟ್ ಮೆಡಿಕಲ್ಸ್ ಬರುತ್ತೆ. ಎದಕ್ಕೆ ಬರುತ್ತೆ ರಿಪೀಟ್ ಮೆಡಿಕಲ್ಸು ಅಂತಂದರೆ ಅಡ್ವರ್ಸಿಟಿಯಿಂದ ಇ ಸಿ ಜಿ ಮಾಡಿದ್ದು ಏನೋ ಅಡ್ವರ್ಸ್ ಅಥವಾ ರೀಡಿಂಗ್ ಪ್ರಾಪರ್ ಬಂದಿಲ್ಲ, ಆ ಟೈಮಲ್ಲಿ 2D ಎಕೋ TMT ಕರೀತಾರೆ. ಎಟ್ ಟೈಮ್ಸ್ ಪಾಸಿಬಿಲಿಟೀಸ್ ಆಫ್ ವೇರಿಯೇಷನ್ ಇನ್ TMTಯಲ್ಲಿ ನೋಟ್ಸ್ ಪ್ರಾಪರಾಗಿ ರೀಡಿಂಗ್ ಬರಲಿಲ್ಲ ಅಂದರೆ ರಿಪೀಟ್ ಮೆಡಿಕಲ್ ಬರುತ್ತೆ. ಪ್ಲೀಸ್ ಇದು ನೋಡ್ಕೊಳ್ಳಿ. DC ಚೆನ್ನಾಗಿಲ್ಲ ಅಂದರೆ ಯು ಇನ್ಫಾರ್ಮ್ ಯುವರ್ HPC ಹೆಡ್ಸ್. 11 HPC ಹೆಡ್ ಇದ್ದಾರೆ. ಮೈ ಟೀಮ್ ಈಸ್ ಹ್ಯಾವಿಂಗ್ 11 ಪೀಪಲ್. ವಿ ವಿಲ್ ಹೆಲ್ಪ್ ಯು ಅಕ್ರಾಸ್. ವಿ ಆರ್ ಹಿಯರ್ ಟು ಸಪೋರ್ಟ್ ಯು.
ಟೆಲಿಎಮ್ಇಆರ್ ಕೇಸಸ್ ಟು ಬಿ ಕಂಪ್ಲೀಟೆಡ್ ಇನ್ 5 days. ದಯವಿಟ್ಟು ಟೆಲಿಎಮ್ಇಆರ್ ಆ ಟೈಮಲ್ಲೇ ಮಾಡಿಸ್ಕೊಳ್ಳಿ. ಲೇಟ್ ಆದಂಗೆ ಮೋರ್ ದೆನ್ 5 days ಹೋಯಿತು ಅಂತಂದರೆ ಇನ್ಸ್ಟೆಡ್ ಆಫ್ ಟೆಲಿಎಮ್ಇಆರ್ ನಾವು ಉಳಿದು ಮೆಡಿಕಲ್ಸ್ ರೇಸ್ ಮಾಡಬೇಕಾಗತ್ತೆ. ಫಾಸ್ಟಿಂಗ್ ಬ್ಲಡ್ ಶುಗರ್, CBC, MER ಉಳಿದು ಕಸ್ಟಮರ್ ಹ್ಯಾಸ್ ಟು ಫಿಸಿಕಲಿ ಗೋ ಟು ಮೆಡಿಕಲ್ ಸೆಂಟರ್. ಅದ್ರ ಬದಲು ರಾದರ್ ದ್ಯಾನ್ ದಟ್ ಬೆಟರ್ ಟು ಗೋ ಫಾರ್ ದ ಟೆಲಿಎಮ್ಇಆರ್ ವೇರ್ ಇನ್ ಕಸ್ಟಮರ್ ಈಸ್ ಎಟ್ ಈಸ್ ರೆಸಿಡೆನ್ಸ್ ಆ್ಯಂಡ್ ವಿ ಕ್ಯಾನ್ ಡೂ ದ ಟೆಲಿಎಮ್ಇಆರ್. ವಿ ವಿಲ್ ಅರೇಂಜ್ ಇಟ್ ಆನ್ ದ ಸೇಮ್ ಡೇ. Disclosures in the medicals to be done at the stage when it happens to avoid medicals. Disclosures ಅದೇ ಪ್ರಪೋಸಲ್ ಫಾರ್ಮಲ್ಲೇ ಮಾಡಿಸ್ಲಿಕ್ಕೆ ಹೇಳಿ, ಇಲ್ಲಂತಂದರೆ ಇಟ್ ವಿಲ್ ಲೀಡ್ ಟು ಮೆಡಿಕಲ್ಸ್. ವೇರಿಯೇಷನ್ಸ್ ಇನ್ ಪ್ಯಾಥಾಲಜಿ ರಿಪೋರ್ಟ್ಸ್ ಇಸ್ ಒನ್ ಆಫ್ ದ ರೀಸನ್. ರೇಂಜ್ ಜಾಸ್ತಿ ಕಡಿಮೆ ಇರುತ್ತೆ, ಕರೆಕ್ಟ್ ಬರ್ತಾ ಇಲ್ಲ. ಇದೊಂದು ರೀಸನಿಗೆ ಹೊಳ್ಳಿ ನಾವು ರಿಪೀಟ್ ಬ್ಲಡ್ ಸ್ಯಾಂಪಲಿಗೆ ಕಾಲ್ ಫಾರ್ ಮಾಡ್ತೀವಿ. ನೋಡಿ ಮತ್ತೊಂದು ಡಿಸ್ಕ್ಲೋಜರ್ ಮೆಡಿಕಲ್ ಅಂಡರ್ ರೈಟಿಂಗಲ್ಲಿ ನಾಟ್ ಡಿಸ್ಕ್ಲೋಸ್ಡ್ ಇನ್ ದ ಪ್ರಪೋಸಲ್ ಫಾರ್ಮ್, ಬಟ್ MER ಅಲ್ಲಿ ಹೋದಾಗ ಡಿಸ್ಕ್ಲೋಜರ್ ಆಗಿದೆ. ಆಲ್ ದೀಸ್ ಥಿಂಗ್ಸ್ ಲೀಡ್ಸ್ ಟು ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸ್. ಪ್ಲೀಸ್ ದಯವಿಟ್ಟು ಯಾವ ಟೈಮಲ್ಲಿ ಲಾಗಿನ್ ಮಾಡ್ತಾ ಇದ್ದೀರಾ ಆ ಟೈಮಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಒನ್ ಮೋರ್, ಪ್ರಪೋಸಲ್ ಫಾರ್ಮಲ್ಲಿ ನೋ ಅಂತ ಆನ್ಸರ್ ಆಗಿದೆ, ಬಟ್ ಕಸ್ಟಮರ್ ಈಸ್ ಡಯಾಬೆಟಿಕ್ ಟೇಕಿಂಗ್ 1000 mg ಟ್ಯಾಬ್ಲೆಟ್, ಮಾರ್ನಿಂಗ್ 1 ನೈಟ್ 1, ನಾನ್ ಡಿಸ್ಕ್ಲೋಜರ್ ಇನ್ ದ ಪ್ರಪೋಸಲ್ ಫಾರ್ಮ್. ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಎಲ್ಲರಿಗೂ ಕಾಡುತ್ತೆ ಇದು IIB-ಯಲ್ಲಿ ವಿ ಡೂ ಫೈಂಡ್ ಔಟ್ ದಟ್ ವೆನ್ ವಿ ಟೇಕ್ ಔಟ್ IIB ವಿ ಚೆಕ್ ಇಟ್ ಇನ್ ಟರ್ಮ್ಸ್ ಆಫ್ 2 ಆಸ್ಪೆಕ್ಟ್ಸ್. ಒಂದು IIB-ಯಲ್ಲಿ ಪ್ರಪೋಸಲ್ ಇಶ್ಯೂ ಆಗಿದೆಯೋ ಇಲ್ಲೋ, ಪೆಂಡಿಂಗ್ ಫಾರ್ ಅಂಡರ್ ರೈಟಿಂಗ್ ಇತ್ತಂತಂದರೆ ಆ ಸಮ್ ಅಶೋರ್ಡ್ ನಾವು ಟೋಟಲ್ ಸಮ್ ಅಶೋರ್ಡಿಗೆ ಟೋಟಲ್ ಲೈಫ್ ವ್ಯಾಲ್ಯೂ ಅಸೆಸ್ ಮಾಡಲಿಕ್ಕೆ ಕೌಂಟ್ ಮಾಡ್ತೀವಿ. ಎರಡನೇದು ಬಂದುಬಿಟ್ಟು IIB-ಯಲ್ಲಿ ಮೆಡಿಕಲ್ ವಾಟ್ ಆ್ಯಕ್ಚುಲಿ ಈಸ್ ದೇರ್, ಮೆಡಿಕಲ್ ಸ್ಟ್ಯಾಂಡರ್ಡ್ ಇದೆನಾ, ಮೆಡಿಕಲ್ ನಾನ್ ಸ್ಟ್ಯಾಂಡರ್ಡ್ ಇದೆನಾ. ಮೆಡಿಕಲ್ ಸ್ಟ್ಯಾಂಡರ್ಡ್ ಇತ್ತಂತಂದರೆ ಪ್ರೀವಿಯಸ್ ಇನ್ಶೂರೆನ್ಸ್ ಡೀಟೇಲ್ಸ್ ಕೊಟ್ಟರೆ ಇಶ್ಯೂ ಮಾಡಿಬಿಡ್ತೀವಿ ನಾವು. ಮೆಡಿಕಲ್ ನಾನ್ ಸ್ಟ್ಯಾಂಡರ್ಡ್ ಇತ್ತಂತಂದರೆ ಬೇರೆ ಯಾವ ಕಂಪ್ನಿಯಲ್ಲಿ ಆಗಿದೆ, ಯಾಕೆ ಏನು ಪ್ರಾಬ್ಲಮ್ ಇದೆ, ನಮ್ಮ ಹತ್ರ ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದಿರ್ಬೋದು, ಸ್ಟಿಲ್ ವಿ ಕಾಲ್ ಫಾರ್ ಅದರ್ ಕಂಪ್ನೀಸ್ ಟರ್ಮ್ಸ್ ಆಫ್ ಎಕ್ಸೆಪ್ಟೆನ್ಸ್. ಯಾಕಂತಂದರೆ ವಾಟ್ ಮೇ ಹ್ಯಾಪನ್ ಈಸ್ ದಟ್ ಐ ಮೇ ಬಿ ಅ ಡಯಾಬೆಟಿಕ್, ನಾನು ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ನಾನು ಮೆಡಿಕಲ್ಸಿಗೆ ಹೋದಾಗ ನನ್ನ ರೀಡಿಂಗ್ ಕರೆಕ್ಟ್ ಇರ್ಬೋದು. ಪ್ರೀವಿಯಸ್ ಕಂಪ್ನಿ ವುಡ್ ಹ್ಯಾವ್ ಐಡೆಂಟಿಫೈಡ್ ಸಮಥಿಂಗ್ wherein we want to understand that why actually the other company has rated up the policy. That is the reason we call for terms of acceptance in terms of IIB. IIB-ಯಲ್ಲಿ postpone, decline, cancel status ಇತ್ತಂತಂದರೆ further medicals becomes mandatory. Postpone, declined, cancelled policy ಇತ್ತಂತಂದರೆ SBI Life will call for the medicals mandatorily. ನೋಡಿ ಸ್ಕ್ರೀನ್ ಹೆಂಗೆ ಕಾಣುತ್ತೆ IIB, ವಾಟ್ ವಿ ಚೆಕ್ ಇಟ್ ಅಕ್ರಾಸ್ ಕಾಣುತ್ತೆ, ಅಲ್ಲಿ ಕೆಳಗಡೆ ಇದೆ. IIB-ಯಲ್ಲಿ ತೋರಿಸುತ್ತೆ ಸ್ಟ್ಯಾಂಡರ್ಡ್ ಲೈಫ್ ಇದೆನಾ, ರೀಸನ್ ಫಾರ್ ಡಿಕ್ಲೈನ್, ಮೆಡಿಕಲ್ ಹೆಲ್ತ್ ಗ್ರೌಂಡ್ಸ್. ಕಸ್ಟಮರ್ ನಿಮಗೆ ಡಿಸ್ಕ್ಲೋಸ್ ಮಾಡಿರಲಿಕ್ಕಿಲ್ಲ. ನಾವು ಬೀಯಿಂಗ್ IIB, we do come to understand that from in other insurance companies also customer is having a policy and some sort of a issue is there with the customer. Risk postponed, ನೀಟಾಗಿ ಬರೆದಿದ್ದಾರೆ. ರಿಸ್ಕ್ ಪೋಸ್ಟ್ಪೋನ್ ಬೇರೆ ಕಂಪ್ನಿದವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಟೈಮಲ್ಲಿ ನಮಗೆ ಯಾಕೆ ಅವರು ರಿಸ್ಕ್ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಅರ್ಥ ಆಗದೆ ಹೋದರೆ ವಿ ವೋಂಟ್ ಬಿ ಇನ್ ದ ಸಿನಾರಿಯೋ ಟು ಇಶ್ಯೂ ದ ಪಾಲಿಸಿ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ ದ ಅದರ್ ಕಂಪ್ನಿ ಹ್ಯಾಸ್ ಪೋಸ್ಟ್ಪೋನ್ ದ ಪಾಲಿಸಿ. ಬೆಸ್ಟ್ ಎಕ್ಸಾಂಪಲ್, ಈ ಕೇಸ್ ಇಶ್ಯೂ ಆಗಲಿಲ್ಲ, ಬಟ್ ನೋಡಿ ವಿ ಆರ್ ನಾಟ್ ಏಬಲ್ ಟು ಇಶ್ಯೂ ದ ಪಾಲಿಸಿ. 10 ಕೋಟಿ 4.25 ಕೋಟಿ ಬೇರೆ ಕಂಪ್ನಿಯಲ್ಲಿದೆ. ಬೇಸ್ಡ್ ಆನ್ ದ ಇನ್ಕಮ್ ಪ್ರೂಫ್, ವೆದರ್ ವಿ ಡೋಂಟ್ ನೋ 10 crores ಪಾಲಿಸಿ ಇಸ್ ಇಶ್ಯೂಡ್ ಆರ್ ನೋ. ಕಸ್ಟಮರ್ ಈಸ್ ಟೆಲ್ಲಿಂಗ್ I don't know only what has happened ಅಂತ ಹೇಳ್ಬಿಟ್ಟು. Based on the income proof to the assessment of the life, the income proof is not sufficient considering our own sum assured to issue the policy. So we were not able to issue the policy. It went for a refund of 10 lakh rupees case. What cares to be taken? ಮೊಬೈಲ್ ನಂಬರ್ ಟ್ಯಾಗಿಂಗ್ ಬರುತ್ತೆ. ದಯವಿಟ್ಟು ಮಾಡೋಕ್ಕಿಂತ ಮುಂಚೆ ಮೊಬೈಲ್ ನಂಬರ್ ಕೇಳಿ ತಾವು ಅಥವಾ ತಮ್ಮ ಮನೆಯವ್ರದ್ದು ಯಾರ್ದಾದ್ರೂ ಈ ಕೇಸ್ ಮಾಡೋ ಟೈಮಲ್ಲಿ ಮೊಬೈಲ್ ನಂಬರ್ ಇನ್ಪುಟ್ ಆಗಿದೆಯಾ SBI ಲೈಫಲ್ಲಿ ಅಂತ ಹೇಳ್ಬಿಟ್ಟು. ಪ್ಯಾನ್ ನಂಬರ್ ಟ್ಯಾಗಿಂಗ್ ಬರುತ್ತೆ, ಬೇರೆ ಯಾರಿಗೋ ಕೊಟ್ಟಿರ್ತಾರೆ ಅಥವಾ ತಮ್ಮ ಮೈನರ್ ಲೈಫ್ ಎಶ್ಯೂರ್ಡಿಗೆ ಕೊಟ್ಟಿರ್ತಾರೆ, ಈಗ ಅದು ಇನ್ನಾಗಿರುತ್ತೆ. ಇಮೇಲ್ ID ಟ್ಯಾಗಿಂಗ್ ಬರುತ್ತೆ. ದಿಸ್ ಆಲ್ವೇಸ್ ಹ್ಯಾಪನ್ಸ್ ಇಫ್ ಯು ಆರ್ ರಿಪೀಟೆಡ್ಲಿ ಗೋಯಿಂಗ್ ಬ್ಯಾಕ್ ಫಾರ್ ದ ಸೇಮ್ ಕಸ್ಟಮರ್. ಒನ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ಇಫ್ ಎನಿ ಆಫ್ ದ ಪ್ರೀವಿಯಸ್ ಪಾಲಿಸೀಸ್ ಆರ್ ದೇರ್ ಆ್ಯಂಡ್ ಇಫ್ ದ ರಿವೈವಲ್ ಈಸ್ ಪೆಂಡಿಂಗ್ ವಿ ಕೆನಾಟ್ ಇಶ್ಯೂ ದ ಪಾಲಿಸಿ. ಇದು 4 ಆಸ್ಪೆಕ್ಟು ಬಿಫೋರ್ ಲಾಗಿಂಗ್ ಇನ್ ಟು ದ M-Connect. ಪ್ಲೀಸ್ ಚೆಕ್ ವಿತ್ ದ ಕಸ್ಟಮರ್ ಸಚ್ ದಟ್ ವಿ ಕ್ಯಾನ್ ಅವಾಯ್ಡ್ ದ ಡಿಲೇ ಆಫ್ ಇಶ್ಯೂನ್ಸ್ ಆಫ್ ದ ಪಾಲಿಸಿ. ಆಟೋ ಅಂಡರ್ ರೈಟಿಂಗ್ ಹೊಳ್ಳಿ ಹೈ ರಿಸ್ಕ್ ರೆಸಿಡೆನ್ಷಿಯಲ್ ಸಬ್ ಸ್ಟ್ಯಾಂಡರ್ಡ್
ಆದಮೇಲೆ ಪ್ರೀಮಿಯಂ ಡಿ ಡಿ ಅಂತ ಬಂದಿತ್ತು, ಪಿ ಇ ಪಿ ಕಸ್ಟಮರ್ ಇದ್ದರೆ ಇದೆಲ್ಲ ಆಟೋ ಆನ್ ರೈಟಿಂಗಲ್ಲಿ ಹೋಗಲ್ಲ. ದೇರ್ ಆರ್ 7 to 8 categories even which fails in the auto underwriting. Easy tips, once again ಮೊಬೈಲ್ ಟ್ಯಾಗಿಂಗ್ ಹೊಸದೊಂದು ಅಪ್ಲಿಕೇಶನ್ ಬಂದಿದೆ, PWA ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್. ದಯವಿಟ್ಟು ಯೂಸ್ ಮಾಡಿ. ಪ್ರೀವಿಯಸ್ ಮೆನ್ಷನ್ ಸ್ಟೆಪ್ಸ್ ಆಲ್ ಕ್ಯಾನ್ ಬಿ ಟೇಕನ್ ಅಕ್ರಾಸ್. ಯಾ, ಮಂತ್ರ ಫಾರ್ ಫಾಸ್ಟರ್ ಆ್ಯಂಡ್ ಸೇಮ್ ಡೇ ಇಶ್ಯೂಯನ್ಸ್. ಪ್ರಪೋಸಲ್ಸ್ ಅಪ್ ಟು 3 lakhs, 30 lakhs ಸಮ್ ಅಶ್ಯೂರ್ಡ್ ನಮ್ಮ ಹತ್ರ ಬರಲ್ಲ, ರಿಕ್ವೈರ್ಮೆಂಟ್ ರೇಸ್ ಆಗಲ್ಲ ಇಫ್ ಯು ಡೂ ಎಮ್ ಕನೆಕ್ಟ್ ಪ್ರಾಪರ್ಲಿ ವಿತ್ ಆ್ಯನ್ಯುವಲ್ ಇನ್ಕಮ್ ಪ್ರಾಪರ್ಲಿ. ಯು ಹ್ಯಾವ್ ಟು ಕೀ ಇನ್ ಪ್ಯಾನ್ ಕಾರ್ಡ್ ಪ್ರಾಪರ್ಲಿ, matching ID address proof, accuracy is important in that one, previous complete proposal form. These 5 things if you take care, proposal ನಮ್ಮ ಅಂಡರ್ರೈಟಿಂಗ್ ಟೀಮಿಗೆ ಬಂದರೆ ನಾವು ರಿಕ್ವೈರ್ಮೆಂಟ್ ರೈಸ್ ಮಾಡಿ ಹೋಲ್ಡ್ ಮಾಡ್ತೇವೆ. ಅದರ್ವೈಸ್ ವಿ ನೀಡ್ ಟು ಡೂ ದಿಸ್ ಒನ್. ಇಟ್ ವಿಲ್ ಬಿ ಪಾಸಿಂಗ್ ಥ್ರೂ ಆಟೋ ಅಂಡರ್ರೈಟಿಂಗ್. ಓಕೆ, digital tools you people very well know. Please go ahead with eKYC, online payment, Insta PIWC, DMAT, account aggregator, short MHR. All these things will help us to complete the things on the same day issuance, and these all are digital tools. Yeah, this is the one thing last. Protection business is important for everyone. What actually we have to do for the protection business? Protection business service class ittantandre last 3 months salary, bank account showing salary, credits togoli business class ittantandre the thing what we have to take is that 3 years ITR with COI. If ಎರಡು ಡಾಕ್ಯುಮೆಂಟ್ ಇತ್ತಂದರೆ in terms of income criteria we can go ahead with the issuance of the term plans. And fine, this is once again on that one. I thank for an opportunity. ದಯವಿಟ್ಟು you please consider these things. The faster we issue, more time you people get to source other business. More you source business, we are happy to issue. With this thing I am going to end. Happy sourcing, happy underwriting. Fine, thank you.